ನೋಡಿ ಈ ಒಂದು ವಿಡಿಯೋಲಿ ನಾವು KGD ಕೌನ್ಸಿಲಿಂಗ್ ಅಲ್ಲಿ ಏನೆಲ್ಲ ಕಟ್ ಆಫ್ ಇರತ್ತೆ ಅದನ್ನು ಅರ್ಥ ಮಾಡ್ಕೊತಿರ್ತೇವೆ. ಫಸ್ಟ್ ಥಿಂಗು ಏನೆಲ್ಲ ಡಿಫ್ರೆಂಟ್ ಟೈಪ್ ಆಫ್ ಕಟ್ ಆಫ್ ಇರುತ್ತೆ KCT ಕೌನ್ಸಿಲಿಂಗ್ ಅಲ್ಲಿ, ಮತ್ತೆ ಏನ್ ಕಟ್ ಆಫ್ ಇಂಪಾರ್ಟೆನ್ಸ್ ಇರುತ್ತೆ KCT ಕೌನ್ಸಿಲಿಂಗ್ ಅಲ್ಲಿ, ಯಾವ ಒಂದು ಫ್ಯಾಕ್ಟರ್ಸ್ ಮೇಲೆ ಕಟ್ ಆಫ್ ಡಿಪೆಂಡೆಂಟ್ ಇರುತ್ತೆ, ಮತ್ತು ಪ್ರತಿ ವರ್ಷ ಏನೆಲ್ಲ ಕಟ್ ಆಫ್ ವೇರಿಯೇಷನ್ ಯಾಕೆ ಆಗತ್ತೆ, ಏನೆಲ್ಲ ವೇರಿಯೇಷನ್ ಇರುತ್ತೆ ಕಟ್ ಆಫ್ ಅಲ್ಲಿ, ಅದು ಏಕೆ ಆಗತ್ತೆ, 2025 ಅಲ್ಲಿ ನೀವು ಯಾವ ಒಂದು ಕಟ್ ಆಫ್ ಫಾಲೋ ಮಾಡಬೇಕು, ಅಂಡ್ ಅದೇ ರೀತಿ ಕೆಟಗರಿ ವೈಸ್ ನೀವು ಯಾವ ಕಟ್ ಆಫ್ ಹೇಗೆ ಫಾಲೋ ಮಾಡ್ಬೇಕಂತ ಕಂಪ್ಲೀಟ್ ನಾನು ಈ ಒಂದು ವಿಡಿಯೋ ಹೇಳ್ಕೊಡ್ತಿರ್ತೇನೆ ನೋಡಿ. ಸೊ ಫಸ್ಟ್ ಟೈಮ್ ಬಂದಿದ್ರೆ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ವಿಡಿಯೋ ನೋಡಿದ ಮೇಲೆ ಕಂಪ್ಲೀಟ್ ಕ್ಲಾರಿಟಿ ಮತ್ತೆ ಐಡಿಯಾ ಸಿಗ್ತಿರುತ್ತೆ KCT ಕಟ್ ಆಫ್ ರಿಗಾರ್ಡಿಂಗ್ ನೋಡಿ. ಅಂಡ್ ಈ ಒಂದು ವಿಡಿಯೋಗೆ ತಪ್ಪದೆ ಲೈಕ್ ಮಾಡಿ. ಓಕೆ, ನಿಮ್ ಲೈಕ್ ಇಂದ ಈ ಒಂದು ವಿಡಿಯೋ ಬೇರೆ ಸ್ಟೂಡೆಂಟ್ ಕೂಡ ರೆಕಮೆಂಡ್ ಆಗ್ತಿರುತ್ತೆ, ಆ ಸ್ಟೂಡೆಂಟ್ ಕೂಡ ಈ ವಿಡಿಯೋ ಮುಖಾಂತರ ಹೆಲ್ಪ್ ಆಗ್ತಿರುತ್ತೆ ನೋಡಿ. ಇವಾಗ KCT ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. KCT ಕೌನ್ಸಿಲಿಂಗ್ ಸ್ಟಾರ್ಟ್ ಆದ್ಮೇಲೆ ನಿಮಗೆ ಏರಿಯಾ ವೈಸು ಮತ್ತೆ ಯಾವೆಲ್ಲ ಕಾಲೇಜಸ್ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ KCT ಕೌನ್ಸಿಲಿಂಗ್ ಅದು ಲಿಸ್ಟ್ ಬೇಕಾಗುತ್ತೆ. ಅದಕ್ಕೋಸ್ಕರ ನೀವು ಕಾಲೇಜ್ ದೋಸ್ತರು ಈ ಒಂದು ವಾಟ್ಸ್ಆಪ್ ಔಟ್ ಚೆಕ್ಔಟ್ ಮಾಡಬಹುದು. ಇಲ್ಲಿ ನಿಮಗೆ ಏರಿಯಾ ವೈಸು ಮತ್ತು ಯಾವೆಲ್ಲ ಕಾಲೇಜಸ್ KCT ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾವೆ ಅದು ಲಿಸ್ಟ್ ಇವರು ನಿಮಗೆ ಪ್ರೊವೈಡ್ ಮಾಡ್ತಾರೆ ನೋಡಿ. ಈ ಕಾಲೇಜ್ ದೋಸ್ತ್ ವಾಟ್ಸ್ಆಪ್ ಬೌಟ್ ಏನು ಲಿಂಕ್ ಇರುತ್ತೆ ಅದು ಕೆಳಗೆ ಡಿಸ್ಕ್ರಿಪ್ಷನ್ ಅಥವಾ ಟಾಪ್ ಕಮೆಂಟ್ ಸೆಕ್ಷನ್ ಪ್ರೊವೈಡ್ ಮಾಡ್ತಿರ್ತೇನೆ, ಇದು ಕೂಡ ನೀವು ತಪ್ಪದೆ ಚೆಕ್ಔಟ್ ಮಾಡಿ. ಇವಾಗ ಫಸ್ಟ್ ಥಿಂಗು ಕಟ್ ಆಫ್ ಅಂದ್ರೆ ಏನಂತ ಅರ್ಥ ಮಾಡ್ಕೊಳ್ಳೋಣ ನೋಡಿ. ಕಟ್ ಆಫ್ಗೆ ನಾನು ಫಾರ್ಮಲಿ ಡಿಫೈನ್ ಮಾಡಿದ್ರೆ ಕಟ್ ಆಫ್ ಹೇಗೆ ಡಿಫೈನ್ ಮಾಡಬಹುದು ಅಂದ್ರೆ, ಇಟ್ ಈಸ್ ಯೂಶುವಲಿ ಡಿಫೈನ್ಡ್ ಆಸ್ ಅ ಲಾಸ್ಟ್ ಕ್ಲೋಸಿಂಗ್ ರ್ಯಾಂಕ್. ವಾಟ್ ಡು ಮೀನ್ ವಿತ್ ಲಾಸ್ಟ್ ಕ್ಲೋಸಿಂಗ್ ರ್ಯಾಂಕ್? ನೋಡಿ, ಫಾರ್ ಎಕ್ಸಾಂಪಲ್ ಮುಖಾಂತರ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರ್ತೇನೆ. ಈಗ BMS ಕಾಲೇಜ್ ಇದೆ ಅಂತ ಅಸ್ಯೂಮ್ ಮಾಡಿ. BMS ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಕೋರ್ಸ್ ಇದೆ. ಸೊ ಇವಾಗ ಕಟ್ ಆಫ್ ಅಲ್ಲಿ BMS ಕಾಲೇಜ್ಗೋಸ್ಕರ BMS ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಕೋರ್ಸ್ ಇದೆ, ಅದ್ರಗೋಸ್ಕರ ಕಟ್ ಆಫ್ ಸಮಥಿಂಗ್ 893 ಇದೆ ಅಂತ ಅಸ್ಯೂಮ್ ಮಾಡಿ. ಈ ರೆಸ್ಪೆಕ್ಟಿವ್ ಕ್ಯಾಟಗರಿ ನಾನು ಆಸ್ ಆಫ್ ನೋ ಯಾವುದೇ ಕ್ಯಾಟಗರಿ ಕನ್ಸಿಡರ್ ಮಾಡ್ತಿಲ್ಲ, ಸ್ವಲ್ಪ ಈಸಿ ಆಫ್ ಅಂಡರ್ಸ್ಟ್ಯಾಂಡಿಂಗ್ಗೋಸ್ಕರ. ಏನೆಲ್ಲ 893 ಇದೆ. ದಿಸ್ ಈಸ್ ದ ಲಾಸ್ಟ್ ರ್ಯಾಂಕ್ ಆಫ್ ಸ್ಟೂಡೆಂಟ್ ಹೂ ಗಾಟ್ ಸೀಟ್ ಇನ್ ಕಂಪ್ಯೂಟರ್ ಸೈನ್ಸ್ ಎಂಜಿನಿಯರಿಂಗ್ ಇನ್ BMS ಕಾಲೇಜ್. ಇದು ಕಟ್ ಆಫ್ ಇರುತ್ತೆ. ದ ಲಾಸ್ಟ್ ರ್ಯಾಂಕ್ ಆಫ್ ದ ಸ್ಟೂಡೆಂಟ್ ವಿಲ್ ಆಕ್ಟ್ ಆಸ್ ಅ ಕಟ್ ಆಫ್. ಇದು ಬೇಸಿಕ್ ಮೀನಿಂಗ್ ಇರುತ್ತೆ ಕಟ್ ಆಫ್ದು. ಅಂದ್ರೆ ಇದರಿಂದ ನಾವು ಕಟ್ ಆಫ್ ಇಂದ ಏನ್ ಐಡಿಯಾ, ಒಂದ್ ವೇಳೆ ಯಾವ್ದಾದ್ರು ಕಾಲೇಜಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ರಾಮಯ್ಯ ಕಾಲೇಜ್ ಇದೆ, RMSIT ಇದೆ. ಈ ರಾಮಯ್ಯ ಕಾಲೇಜಲ್ಲಿ ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ ಸೈನ್ಸ್ಗೆ ಕಟ್ ಆಫ್ ಸಮಥಿಂಗ್ 1300 ಇದೆ ಅಂದ್ರೆ ಯಾವೆಲ್ಲ ಸ್ಟೂಡೆಂಟ್ಸ್ ರ್ಯಾಂಕ್ ಲೆಸ್ ದೆನ್ 1300 ಇದೆ, ಅಥವಾ ಈಗ ನಾ ಇದು ಕನ್ಸಿಡರ್ ಮಾಡಿದಾಗ 893 BMS ಕಾಲೇಜ್ ಕನ್ಸಿಡರ್ ಮಾಡಿದಾಗ ಯಾವೆಲ್ಲ ಸ್ಟೂಡೆಂಟ್ಸ್ ರ್ಯಾಂಕ್ ಲೆಸ್ ದೆನ್ 893 ಇದೆ, ಆ ಸ್ಟೂಡೆಂಟ್ಗೆ 2024 ಅಲ್ಲಿ ಆ ಕಾಲೇಜಲ್ಲಿ ಆ ಕೋರ್ಸಲ್ಲಿ ಅಡ್ಮಿಷನ್ ಸಿಕ್ಕಿದೆ ಅಂತ ನಾವು ಅಸ್ಯೂಮ್ ಮಾಡ್ಬೋದು. ಒಂದ್ ವೇಳೆ ಅವ್ರ ಆಪ್ಷನ್ ಎಂಟ್ರಿಯಲ್ಲಿ ಆ ಕಾಲೇಜ್ ಎಂಟರ್ ಮಾಡಿದ್ರು ಅಂದ್ರೆ. ಅರ್ಥ ಆಗ್ತಿದೆ ನಿಮಗೆ? ಅಂದ್ರೆ ಫಸ್ಟ್ ಥಿಂಗು ಇದು ಲಾಸ್ಟ್ ಸ್ಟೂಡೆಂಟ್ ರ್ಯಾಂಕ್ ಇರುತ್ತೆ, ಕ್ಲೋಸಿಂಗ್ ರ್ಯಾಂಕ್ ಇರುತ್ತೆ. ಓಕೆ, ಅಂದ್ರೆ ಹಿ ವಾಸ್ ದ ಲಾಸ್ಟ್ ಸ್ಟೂಡೆಂಟ್, ದಟ್ ರ್ಯಾಂಕ್ ಹೋಲ್ಡರ್ 893 ರ್ಯಾಂಕ್ ಹೋಲ್ಡರ್ ಆಫ್ ದ ಲಾಸ್ಟ್ ಸ್ಟೂಡೆಂಟ್ ಹೂ ಗಾಟ್ ಸೀಟ್ ಇನ್ ದಟ್ ಕಾಲೇಜ್, ದಟ್ ರ್ಯಾಂಕ್ ವಿಲ್ ಆಕ್ಟ್ ಆಸ್ ಅ ಕಟ್ ಆಫ್. ಇದು ಐ ಥಿಂಕ್ ಅರ್ಥ ಆಗಿದೆ ಎಲ್ಲರಿಗೆ. ನೋಡಿ, ನಿಮಗೆ KCT ಕೌನ್ಸಿಲಿಂಗ್ ಸಪೋರ್ಟ್ ಅಥವಾ ಗೈಡೆನ್ಸ್ ಬೇಕು, ಪರ್ಸನಲೈಸ್ ನನ್ನ ಗೈಡೆನ್ಸ್ ನಿಮಗೆ ಬೇಕಂದ್ರೆ ನೀವು ನಮ್ಮ KCT ಪರ್ಸನಲೈಸ್ ಕೌನ್ಸಿಲಿಂಗ್ ಗೈಡೆನ್ಸ್ ಅಥವಾ ಸಪೋರ್ಟ್ ಅಲ್ಲಿ ಎನ್ರೋಲ್ ಆಗ್ಬೋದು. ಇಲ್ಲಿ ನಿಮಗೆ ನಾವು ಕಂಪ್ಲೀಟ್ ನಮ್ಮ ಕೌನ್ಸಿಲಿಂಗ್ಗೋಸ್ಕರ ನಮ್ಮ ಗೈಡೆನ್ಸು ಎಕ್ಸ್ಪರ್ಟೈಸು ನಿಮಗೆ ನಾವು ಪ್ರೊವೈಡ್ ಮಾಡ್ತಿರ್ತೇವೆ. ನೀವು ಯಾವ ರೀತಿ ಒಂದು ಒಳ್ಳೆ ಸೀಟ್ ತಗೋಬಹುದು, ಮ್ಯಾಕ್ಸಿಮೈಸ್ ಮಾಡ್ಕೋಬಹುದು ಒಳ್ಳೆ ಕಾಲೇಜ್ ಒಳ್ಳೆ ಅಡ್ಮಿಷನ್ಗೋಸ್ಕರ, ಅದ್ರಗೋಸ್ಕರ ನಾವು ಪರ್ಸನಲೈಸ್ ನಿಮ್ಗೋಸ್ಕರ ಒಂದು ಆಪ್ಷನ್ ಎಂಟ್ರಿ ಲಿಸ್ಟು ಯಾವುದೇ ಅಪ್ಡೇಟ್ಸ್ ಆಗಲಿ ನಿಮಗೆ ನಾವು ಕಂಪ್ಲೀಟ್ ಗೈಡ್ ಮಾಡ್ತಿರ್ತೇವೆ. ಲಾಸ್ಟ್ 5 years ಇಂದ KCT ಕೌನ್ಸಿಲಿಂಗ್ಗೋಸ್ಕರ ಸ್ಟೂಡೆಂಟ್ಗೆ ಗೈಡ್ ಮಾಡ್ತಿದ್ದೇವೆ, ಹೆಲ್ಪ್ ಮಾಡ್ತಿದ್ದೇವೆ. ಸೊ ನೀವು ಯಾರೆಲ್ಲ ಇಂಟ್ರೆಸ್ಟ್ ಇರ್ತೀರಾ ಇದಕ್ಕೋಸ್ಕರ ನಮ್ಮ ವೆಬ್ಸೈಟ್ ಲಿಂಕ್ ಇರುತ್ತೆ ತೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ, ಅದು ಹೋಗಿ ಚೆಕ್ಔಟ್ ಮಾಡ್ಬೋದು. ಅವ್ರು ನಮ್ಮ ವಾಟ್ಸ್ಆಪ್ ನಂಬರ್ ಇರುತ್ತೆ, ಈ ನಂಬರ್ಗೆ ಮೆಸೇಜ್ ಮಾಡಿ ನೀವು ಇದ್ರ ಬಗ್ಗೆ ಡೀಟೇಲ್ಸ್ ಕೂಡ ನನ್ನಿಂದ ಡೈರೆಕ್ಟ್ಲಿ ಕನೆಕ್ಟ್ ಆಗ್ಬೋದು ನೋಡಿ. ಈಗ ಕಟ್ ಆಫ್ ಕ್ಲಿಯರ್ ಆಗಿದೆ. ಈಗ ಡಿಫ್ರೆಂಟ್ ಕೈಟ್ ಆಫ್ ಕಟ್ ಆಫ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಅಂದ್ರೆ ಕಟ್ ಆಫ್ ಅಲ್ಲಿ ಏನೆಲ್ಲ ಬೇರೆ ಬೇರೆ ಟೈಪ್ಸ್ ಇರ್ತಾವಂತ ಅರ್ಥ ಮಾಡ್ಕೊತಿರ್ತೇವೆ ನೋಡಿ. ಇವಾಗ ನೀವು ಕಟ್ ಆಫ್ ನೀವು KEA ವೆಬ್ಸೈಟ್ ಅಲ್ಲಿ ಕಟ್ ಆಫ್ ಚೆಕ್ ಮಾಡಕ್ ಹೋದ್ಮೇಲೆ ಓಕೆ, ನಿಮಗೆ ಬೇರೆ ಬೇರೆ ಕಟ್ ಆಫ್ ಸಿಗತ್ತಿರತ್ತೆ. ಅದಕ್ಕಿಂತ ಮುಂಚೆ ನೀವು 2025 ಅಲ್ಲಿ ಯಾವ ಕಟ್ ಆಫ್ ಫಾಲೋ ಮಾಡಬೇಕು ನೋಡಿ. ನೀವು 2025 ಅಲ್ಲಿ 2024 ಕಟ್ ಆಫ್ ಫಾಲೋ ಮಾಡಬೇಕಾಗತ್ತೆ. ಓಕೆ, ಸೊ ಇಲ್ಲಿ ಏನೆಲ್ಲ ಕಟ್ ಆಫ್ ಇರುತ್ತೆ 2024 ಕಟ್ ಆಫ್, ಅದರಲ್ಲಿ ರೌಂಡ್ 1 ಕಟ್ ಆಫ್ ಇರುತ್ತೆ, ರೌಂಡ್ 2 ಇರುತ್ತೆ, ಒಂದು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಕಟ್ ಆಫ್ ಅಂತ ಬರುತ್ತೆ. ಇದು ರೌಂಡ್ 3 ಅಂತ ಅಂತಾರೆ ಇದಕ್ಕೆ ಯೂಶುವಲಿ. ಸೊ ನೀವು ರೌಂಡ್ 1 ಮತ್ತು ರೌಂಡ್ 2 ಕಟ್ ಆಫ್ ಅನ್ನು ಫಾಲೋ ಮಾಡಬೇಕು ಆಸ್ ಆಫ್ ನಾವು. ಏನೆಲ್ಲ ನೀವು ಇನಿಷಿಯಲ್ ಆಪ್ಷನ್ ಎಂಟ್ರಿ ಲಿಸ್ಟ್ ಮಾಡ್ತೀರಾ, ಇನಿಷಿಯಲ್ ಆಪ್ಷನ್ ಎಂಟ್ರಿ ಲಿಸ್ಟ್ ಮಾಡೋಗೋಸ್ಕರ ನೀವು ಏನ್ ಮಾಡ್ಬೇಕಂದ್ರೆ 2024 ರೌಂಡ್ 1 ಮತ್ತು ರೌಂಡ್ 2 ಕಟ್ ಆಫ್ ಲಿಸ್ಟ್ ಫಾಲೋ ಮಾಡಬೇಕು. ಸಾಕಷ್ಟು ಜನ ಸ್ಟೂಡೆಂಟ್ಸ್ ಅಸ್ಯೂಮ್ ಮಾಡ್ತಾರೆ ಸರ್ ನಾವು ಆಪ್ಷನ್ ಎಂಟ್ರಿ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಮಗೆ 2025 ಕಟ್ ಆಫ್ ಕೂಡ ಬಿಡ್ತಾರೆ ಅಂತ, ಬಟ್ ದಟ್ ಈಸ್ ನಾಟ್ ದ ಕೇಸ್.
ಏನಾರ 2025 ಕಟ್ ಆಫ್ ಇರುತ್ತೆ. ಅದು ಯಾವಾಗ ಬರುತ್ತೆ ಅಂದ್ರೆ 2025 ರೌಂಡ್ 1 ಆದ್ಮೇಲೆ ನಿಮ್ಗೆ ಕಟ್ ಆಫ್ ಸಿಗುತ್ತೆ. ಓಕೆ, 2025 ಏನಿಲ್ಲ KCT ರೌಂಡ್ 1 ಅಲಾಟ್ಮೆಂಟ್ ಆದ್ಮೇಲೆ KE ಅವರು ಒಂದು ಕಟ್ ಆಫ್ PDF ಬಿಡ್ತಾರೆ, ಪ್ರೊವಿಷನಲ್ ಕಟ್ ಆಫ್ ಅಂತ ಬಿಡ್ತಾರೆ. ಅಲ್ಲಿ ನಿಮ್ಗೆ ಸಿಗುತ್ತೆ 2025 ಕಟ್ ಆಫ್ ಆಫ್ಟರ್ ಫಸ್ಟ್ ರೌಂಡ್ ಸಿಗುತ್ತೆ ಸ್ಟೂಡೆಂಟ್ಸ್. ಸೊ ವೇಟ್ ಮಾಡಬೇಡಿ. ಓಕೆ, ಈ ಟೈಪ್ ಸರ್ ಕಟ್ ಆಫ್ ಬಿಡ್ತಾರೆ, ಅದು ಆದ್ಮೇಲೆ ಲಿಸ್ಟ್ ಮಾಡ್ತೇವೆ ಅಂತ ನೀವು ಆಲ್ರೆಡಿ ಇದು ಪ್ರೀವಿಯಸ್ ಕಟ್ ಆಫ್ ಫಾಲೋ ಮಾಡಬಹುದು ನೋಡಿ. ಇವಾಗ ಡಿಫ್ರೆಂಟ್ ಟೈಪ್ ಆಫ್ ಕಟ್ ಆಫ್ ನೋಡಿ. ಈಗ ನೀವು ಕಟ್ ಆಫ್ ಈ ಟೈಪ್ ಫಾಲೋ ಮಾಡಕ್ ಹೋದಾಗ ನಿಮಗೆ ಈ ಟೈಪ್ ಕಾಣಿಸ್ತವೆ, ಬೇರೆ ಬೇರೆ ಟೈಪ್. ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಒಂದು ಜನರಲ್ ಅಂತ ಇರುತ್ತೆ, ಹೈದರಾಬಾದ್ ಏನಿರುತ್ತೆ ಕಟ್ ಆಫ್ ನೋಡಿ. ಕರ್ನಾಟಕದಲ್ಲಿ ಒಂದು 5 ಡಿಸ್ಟ್ರಿಕ್ಟ್ಸ್ ಇದೆ, ಒಂದು ರೀಜನ್ ಹೈದರಾಬಾದ್ ಕರ್ನಾಟಕ ಅಂತ ರೀಜನ್ ಇದೆ. ಆ ಒಂದು ಬ್ಯಾಕ್ವರ್ಡ್ ರೀಜನ್ ಅಂತ ಕನ್ಸಿಡರ್ ಮಾಡಿ ಆ ಸ್ಟೂಡೆಂಟ್ಸ್ಗೆ ಒಂದು ಕೆಲವೊಂದಷ್ಟು ಕಟ್ ಆಫ್ ಅಲ್ಲಿ ರಿಲ್ಯಾಕ್ಸೇಷನ್ ಸಿಗತ್ತಿರತ್ತೆ. ಸೊ ಯಾವೆಲ್ಲ ಸ್ಟೂಡೆಂಟ್ಸ್ ಹೈದರಾಬಾದ್ ಕರ್ನಾಟಕ ಇವಾಗಿರುವಂತ ಕಲ್ಯಾಣ್ ಕರ್ನಾಟಕ ರೀಜನ್ ಇಂದ ಬಿಲಾಂಗ್ ಆಗ್ತಿರ್ತೀರಾ ಅಂಡ್ ನಿಮ್ಮ ಹತ್ರ 371J ಸರ್ಟಿಫಿಕೇಟ್ ಇದೆ. ಏನಿ 371J ಸರ್ಟಿಫಿಕೇಟ್ ಆಡಿ ನಂಬರ್ ನೀವು ವೆರಿಫೈ ಮಾಡ್ಕೊಂಡಿದ್ದೀರಾ. ಓಕೆ, ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ನೀವು ವೆರಿಫೈಡ್ ಅಂತ ಬಂದ್ಮೇಲೆ ನೀವು ಈ ಕಟ್ ಆಫ್ಗೋಸ್ಕರ ಅಥವಾ ಹೈದರಾಬಾದ್ ಕರ್ನಾಟಕ ಅಲಾಟ್ಮೆಂಟ್ಗೋಸ್ಕರ ನೀವು ಎಲಿಜಿಬಲ್ ಆಗ್ತೀರಾ. ಓಕೆ, ಸೊ ಯಾವೆಲ್ಲ ಸ್ಟೂಡೆಂಟ್ಸ್ ಈ ರೀಜನ್ ಅಲ್ಲಿ ಇರ್ತೀರಾ ಅವ್ರು ಅಷ್ಟೇ ಇದು ಫಾಲೋ ಮಾಡಬೇಕು. ಇಲ್ಲಾಂದ್ರೆ ನಿಮ್ಮ ಹತ್ರ ನೀವು ಈ ರೀಜನ್ ಅಲ್ಲಿ ಇದ್ದೀರಾ, ಓಕೆ, ಯು ಆರ್ ಫ್ರಮ್ ಹೈದರಾಬಾದ್ ಕರ್ನಾಟಕ, ನಿಮ್ಮ ಒಂದು ವೇಳೆ 371J ಸರ್ಟಿಫಿಕೇಟ್ ನಿಮ್ಮ ಹತ್ರ ಇಲ್ಲ, ಇದು ಕ್ಲೇಮ್ ಆಗಿಲ್ಲ ಅಂದ್ರೆ ದೆನ್ ಯು ಹ್ಯಾವ್ ಟು ಫಾಲೋ ಜನರಲ್ ಕಟ್ ಆಫ್ ಇಟ್ ಸೆಲ್ಫ್. ಓಕೆ, ಸೊ ಇದು ಇನ್ ಶಾರ್ಟ್ ಹೇಳಿದಾಗ ಯಾರ ಹತ್ರ 371 ಇರುತ್ತೆ J ಸರ್ಟಿಫಿಕೇಟ್ ಇರುತ್ತೆ ಅವ್ರು ಅಷ್ಟೇ ಇದು ಕಟ್ ಆಫ್ ಫಾಲೋ ಮಾಡ್ಬೇಕು, ಇಲ್ಲಾಂದ್ರೆ ರೆಸ್ಟ್ ಅವರು ಈ ಜನರಲ್. ಸೊ ಪ್ರತಿಯೊಂದು ಡಿಸಿಪ್ಲಿನ್ಗೆ ಇಂಜಿನಿಯರಿಂಗ್ ಆಗಲಿ, ಆರ್ಕಿಟೆಕ್ಚರ್ ಆಗಲಿ, ಅಗ್ರಿಕಲ್ಚರ್ ಆಗಲಿ, ಬಿ ಫಾರ್ಮ್ ಆಗಲಿ, ಎಲ್ಲದಕ್ಕೆ ಒಂದು ಹೈದರಾಬಾದ್ ಕರ್ನಾಟಕ ಇರುತ್ತೆ, ಒಂದು ಜನರಲ್ ಕಟ್ ಆಫ್ ಇರುತ್ತೆ. ಐ ಥಿಂಕ್ ಇದು ಡಿಫ್ರೆಂಟ್ ಟೈಪ್ ಆಫ್ ಕಟ್ ಆಫ್ ಅರ್ಥ ಆಗಿದೆ. ಇವಾಗ ಏನೆಲ್ಲ ಫ್ಯಾಕ್ಟರ್ ಮೇಲೆ ಪ್ರತಿ ವರ್ಷ ಕಟ್ ಆಫ್ ಡಿಪೆಂಡ್ ಆಗುತ್ತೆ ಅಂತ ಅರ್ಥ ಮಾಡ್ಕೋತಿರ್ತೇವೆ ನೋಡಿ. ಫ್ಯಾಕ್ಟರ್ ಮೀನ್ಸ್ ಫಸ್ಟ್ ಥಿಂಗು, ಈಗ ಒಂದ್ ವೇಳೆ ನೀವು ಈಗ ಅಸ್ಯೂಮ್ ಮಾಡ್ಬೋದು 2024 ಅಲ್ಲಿ ನಾನು ಆಲ್ರೆಡಿ ಎಕ್ಸಾಂಪಲ್ ಕೊಟ್ಟಿದ್ದೆ, BMS ಅಲ್ಲಿ ಕಂಪ್ಯೂಟರ್ ಸೈನ್ಸ್ಗೆ ಒಂದ್ ವೇಳೆ ನಮಗೆ ಎಷ್ಟು 893 ಕಟ್ ಆಫ್ ಹೋಗಿತ್ತು ಅಂತ ಹೇಳ್ತೇವೆ ಒಂದು ಯಾವ್ದಾದ್ರು ಕ್ಯಾಟಗರಿಗೆ. ಸೊ ಇಲ್ಲಿ ಇದು 2024 ಅಲ್ಲಿ ಇದು ಕೇಸ್ ಯಾಕೆ ಆಗಿತ್ತಂದ್ರೆ ಬಿಕಾಸ್ ಅಲ್ಲಿ ಒಂದು ಸಪೋಸ್ 1000 ಸ್ಟೂಡೆಂಟ್ಸ್ ಅಪ್ಲೈ ಮಾಡಿದ್ದಾರೆ ಕಾಲೇಜಲ್ಲಿ. ಬಟ್ ಈ ವರ್ಷ ಏನಾಗಿದೆ ಅಂದ್ರೆ ಅದೇ ಕಾಲೇಜಲ್ಲಿ 2000 ಡಬಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಈ ಕಾಲೇಜಲ್ಲಿ ಅಪ್ಲೈ ಮಾಡಿದ್ದಾರೆ. ಆಪ್ಷನ್ ಎಂಟ್ರಿ ಮಾಡುವಾಗ ಲಾಸ್ಟ್ ಇಯರ್ 1000 ಮಾಡಿದ್ರು, ಈ ವರ್ಷ 2000 ಸ್ಟೂಡೆಂಟ್ಸ್ ಅಪ್ಲೈ ಮಾಡಿದ್ರು ಅಂತ ಅಸ್ಯೂಮ್ ಮಾಡಿ. ಇನ್ ದಟ್ ಕೇಸು ನಿಮ್ಗೆ ನಾನು ಜನರಲ್ ಕ್ವಶನ್ ಕೇಳ್ತೇನೆ, ಏನ್ ಕಟ್ ಆಫ್ ಸೇಮ್ ಇರುತ್ತೆ? ಇರೋಂಗಿಲ್ಲ. ಸೊ ಏನೆಲ್ಲ ಕಟ್ ಆಫ್ ಇರುತ್ತೆ ಪ್ರತಿ ವರ್ಷ ಅದು ಎದ್ರ ಮೇಲೆ, ಫಸ್ಟ್ ಫ್ಯಾಕ್ಟರ್ ಎದ್ರ ಮೇಲೆ ಡಿಪೆಂಡೆಂಟ್ ಆಗುತ್ತೆ ಅಂದ್ರೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಪ್ಲೈಡ್ ಇನ್ ದಟ್ ಕೋರ್ಸ್ ಆರ್ ದೆನ್ ಇನ್ ದಟ್ ಕಾಲೇಜ್, ಅದ್ರ ಮೇಲೆ ಫಸ್ಟ್ ಕಟ್ ಆಫ್ ಡಿಪೆಂಡ್ ಆಗುತ್ತೆ ನೋಡಿ. ಎಷ್ಟು ನಂಬರ್ ಆಫ್ ಸ್ಟೂಡೆಂಟ್ಸ್ ಆಪ್ಷನ್ ಎಂಟ್ರಿಯಲ್ಲಿ, ಇದು ವೆರಿ ಇಂಪಾರ್ಟೆಂಟು. ಆಪ್ಷನ್ ಎಂಟ್ರಿಯಲ್ಲಿ ಎಷ್ಟು ಜನ ಸ್ಟೂಡೆಂಟ್ಸು ಆ ಕೋರ್ಸ್ಗೆ ಎಂಟರ್ ಮಾಡಿದ್ದಾರೆ ಅದ್ರ ಮೇಲೆ ಕಟ್ ಆಫ್ ಪ್ರತಿ ವರ್ಷ ಚೇಂಜ್ ಆಗ್ತಿರುತ್ತೆ. ಓಕೆ, ಸೊ ಈ 24 ಕಟ್ ಆಫ್ ಬೈ ಚಾನ್ಸ್ ಅದು 1000 ಜನ ಅಷ್ಟೇ ಅಪ್ಲೈ ಮಾಡಿದಾರೆ ಅಂತಿ, ಈ ಒಂದು ವೇಳೆ ಈ ವರ್ಷ 2000 ಜನ ಅಪ್ಲೈ ಮಾಡಿದ್ರೆ ಕಟ್ ಆಫ್ ಚೇಂಜ್ ಆಗುತ್ತೆ. ಸೊ ಕಟ್ ಆಫ್ ಇಸ್ ನಾಟ್ ಕಾನ್ಸ್ಟೆಂಟ್, ಕಟ್ ಆಫ್ ಚೇಂಜ್ ಆಗಬಹುದು. ಸೊ ಕಟ್ ಆಫ್ ಯು ಹ್ಯಾವ್ ಟು ಜಸ್ಟ್ ಟೇಕ್ ಇಟ್ ಎಸ್ ಅ ರೆಫರೆನ್ಸ್. ಓಕೆ, ಈಗ ನೀವು ಕೇಳ್ಬೋದು, ನೀವು ಇವಾಗ ನಂಗೆ ಈ ವರ್ಷ ನಿಮ್ದು ರ್ಯಾಂಕು 893 ಇದೆ ಅಂತ ಅಸ್ಯೂಮ್ ಮಾಡಿ, ನೀವು ಒಂದು 100% ಅಶ್ಯೂರಿಟಿಯಿಂದ ಇರ್ಬೋದು ನಂಗೆ ಕೂಡ ಈ ವರ್ಷ BMS ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಸಿಗ್ಬೋದು ಅಂತ. ಬಟ್ ನಿಮ್ಗೆ ಈ ವರ್ಷ 893 ಅಲ್ಲಿ ಕೂಡ ಸಿಗುವಂತ ಪಾಸಿಬಿಲಿಟಿ ಕಡಿಮೆ ಆಗತ್ತೆ. ಯಾಕಂದ್ರೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟು ಅಪ್ಲೈ ಮಾಡಿದ್ರೆ ಅಂತ ನಮ್ಗೆ ಐಡಿಯಾ ಇರೋಂಗಿಲ್ಲ ಅದು. ಅದಕ್ಕೆ ಕಟ್ ಆಫ್ಗೆ ಫೈನಲ್ ನೀವು ಇದೇ ರ್ಯಾಂಕ್ ಅಂದ್ರೆ ಕಟ್ ಆಫ್ ಇಂದ ನೀವು ಅಸಂಪ್ಷನ್ ಇಟ್ಕೋಬೇಡಿ ನಂಗೆ ಇದೇ ಕಾಲೇಜ್ ಸಿಗುತ್ತೆ, ಒಂದ್ ವೇಳೆ 893 ಅಂದ್ರೆ ಈ ವರ್ಷ ನಂಗೆ 893 ಅಂತ ಸಿಗುತ್ತೆ ಅಂತ ಅಸಂಪ್ಷನ್ ಇಟ್ಕೋಬೇಡಿ. ಇದು ಒಂದು ರೆಫರೆನ್ಸ್ ಇರುತ್ತೆ, ಕಟ್ ಆಫ್ ಮೇ ವೇರಿ. ಓಕೆ, ಸೊ ಐ ಥಿಂಕ್ ನಿಮ್ಗೆ ಕಟ್ ಆಫ್ ಬಗ್ಗೆ ಅರ್ಥ ಆಗಿದೆ. ಒನ್ ಫಸ್ಟ್ ಫ್ಯಾಕ್ಟರ್ ಅಂಡ್ ಸೆಕೆಂಡ್ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂದ್ರೆ ಇದು ರೆಫರೆನ್ಸ್ ಅಂತ ಅರ್ಥ ಮಾಡ್ಕೊಂಡ್ರೆ ಇನ್ನೊಂದು ಕೆಟಗರಿ. ಕಟ್ ಆಫ್ ಕೆಟಗರಿ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಈ ಏನ್ ಕೆಟಗರಿ ಅಂದ್ರೆ ನೋಡಿ, ಕರ್ನಾಟಕದಲ್ಲಿ ಬೇರೆ ಬೇರೆ ಕೆಟಗರೀಸ್ ಇದ್ದಾವೆ. ಕೆಟಗರಿ 1, ಕೆಟಗರಿ 2A, ಕೆಟಗರಿ 2B, 3A, 3B, ಜನರಲ್ ಮೆರಿಟ್, ಶೆಡ್ಯೂಲ್ ಟ್ರೈಬ್ಸ್, ಶೆಡ್ಯೂಲ್ ಕಾಸ್ಟ್ ಅಂತ ಇಷ್ಟೆಲ್ಲ ಕೆಟಗರೀಸ್ ಇದ್ದಾವೆ ಕರ್ನಾಟಕದಲ್ಲಿ. ಇವಾಗ ಪ್ರತಿಯೊಂದು ಕೆಟಗರಿಯಲ್ಲಿ 3 ಮತ್ತೆ ಸಬ್ ಕ್ಲಾಸಿಫಿಕೇಶನ್ಸ್ ಇದ್ದಾವೆ. ಲೈಕ್ ಫಾರ್ ಎಕ್ಸಾಂಪಲ್ ಇವಾಗ ನಿಮ್ 2A ಕೆಟಗರಿ ಇದೆ ಅಂತ ಅಸ್ಯೂಮ್ ಮಾಡ್ಕೊರಿ. 2A ಕೆಟಗರಿಗೆ ಮತ್ತೆ ಇದರಲ್ಲಿ ಫರ್ದರ್ 2AG ಅಂತ ಒಂದು ಬರುತ್ತೆ, 2AR ಅಂತ ಒಂದು ಬರುತ್ತೆ, 2AK ಅಂತ ಬರುತ್ತೆ. ಪ್ರತಿಯೊಂದು ಕೆಟಗರಿ ಇದು ಅಪ್ಲೈ ಆಗುತ್ತೆ. ಇದು ಏನಿರುತ್ತೆ, ನೀವು ಯಾವತ್ತು ಕಟ್ ಆಫ್ ಫಾಲೋ ಮಾಡ್ಬೇಕು ಇದರಲ್ಲಿ. ಯಾಕಂದ್ರೆ ಪ್ರತಿಯೊಂದು ಈ ಏನೆಲ್ಲ 3 ಡಿಫ್ರೆಂಟ್
ಇದರಲ್ಲಿ ಇದು ಸ್ಪ್ಲಿಟ್ ಆಗಿದ್ದಾವೆ, ಪ್ರತಿಯೊಂದಕ್ಕೆ ಸಪ್ರೇಟ್ ಕಟ್ ಆಫ್ ಇದೆ. ನೋಡಿ, ಒಂದ್ ವೇಳೆ ನೀವು 2A ಕ್ಯಾಟಗರಿ ಬಿಲಾಂಗ್ ಆಗ್ತಿದ್ದೀರಾ, ನೀವು ರೂರಲ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇದೆ, ಅದು ಕ್ಲೇಮ್ ಆಗಿದೆ. ರೂರಲ್ ಅಂದ್ರೆ ಫಸ್ಟ್ ಟು 10th ನೀವು ಕನ್ನಡ ಮೀಡಿಯಂ ಕಲ್ತಿದ್ದೀರಾ, ನಿಮ್ಮ ಹತ್ರ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಇದೆ, ಫಸ್ಟ್ ಟು 10 ಕನ್ನಡ ಮೀಡಿಯಂ ಅಲ್ಲಿ ಕಲ್ತಿದ್ದೀರಾ, ದೆನ್ ಯು ವಿಲ್ ಬಿ ಅಪ್ಲೈಯಿಂಗ್, ಯು ವಿಲ್ ಬಿ ಎಲಿಜಿಬಲ್ ಫಾರ್ 2AR and 2AK ಕಟ್ ಆಫ್. ಒಂದ್ ವೇಳೆ ನೀವು 2A ಕ್ಯಾಟಗರಿ ಬಿಲಾಂಗ್ ಆಗ್ತಿದ್ದೀರಾ, ನಿಮ್ಮ ಹತ್ರ ರೂರಲ್ ಅಥವಾ ಕನ್ನಡ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ಯು ಹ್ಯಾವ್ ಟು ಜಸ್ಟ್ ಫಾಲೋ 2AG ಸರ್ಟಿಫಿಕೇಟ್. ಅಂದ್ರೆ ನಿಮ್ ಕ್ಯಾಟಗರಿಯಲ್ಲಿ ನೀವು ಜನರಲ್ ಅಲ್ಲಿ ಫಾಲೋ ಆಗ್ತೀರಾ. ಏನೆಲ್ಲ 2AR ಮತ್ತು 2Aಗೆ ಇವ್ರಿಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಗ್ತಿರತ್ತೆ ಕಟ್ ಆಫ್ ಅಲ್ಲಿ, ಇವರಿಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಇರುತ್ತೆ. ಓಕೆ, ಸೊ ಈಗ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಇಲ್ಲಿ ಕೂಡ ಕನ್ಫ್ಯೂಷನ್ ಮಾಡ್ಕೋತಾರೆ. ಯಾಕಂದ್ರೆ ನೀವು ಕಟ್ ಆಫ್ ನೋಡಿದ್ರೆ ಅಂದ್ರೆ, ನೀವು ಕಟ್ ಆಫ್ ಚೆಕ್ ಮಾಡಿದ್ರೆ ಅಂದ್ರೆ, ಒಂದ್ ವೇಳೆ ಜನರಲ್ ಮೆರಿಟ್ ಅಂದ್ರೆ 2AGಗೆ ಒಂದ್ ವೇಳೆ ಕಟ್ ಆಫ್ 900 ಇತ್ತಂದ್ರೆ 2ARಗೆ ಇದಕ್ಕಿಂತ ಸ್ವಲ್ಪ ಜಾಸ್ತಿ ರಿಲ್ಯಾಕ್ಸೇಷನ್ ಇರುತ್ತೆ. ಅವರಿಗೆ 1500 ಇರ್ಬೋದು, 2AK ಅವರಿಗೆ 2000 ಇರ್ಬೋದು. ಈಗ ಒಬ್ಬ ಸ್ಟೂಡೆಂಟ್ 2A ಕ್ಯಾಟಗರಿ ಬಿಲಾಂಗ್ ಆಗ್ತಿದ್ದಾನೆ ಅಂದ್ರೆ ಅವನು ಅಸ್ಯೂಮ್ ಮಾಡ್ತಾನೆ ಅವನ ಹತ್ರ ಕನ್ನಡ ಮೀಡಿಯಂ ರೂರಲ್ ಮತ್ತು ಸರ್ಟಿಫಿಕೇಟ್ ಇರೋಂಗಿಲ್ಲ. ಅವನು ಅಸ್ಯೂಮ್ ಮಾಡ್ತಾನೆ ಅವನಿಗೆ 2000 ರ್ಯಾಂಕ್ ತನಕ ಈ ಕಾಲೇಜ್ ಸಿಗ್ಬೋದು ಅಂತ. ಬಟ್ ರಿಯಾಲಿಟಿಯಲ್ಲಿ ಅವನು ಬಿಲಾಂಗ್ ಆಗ್ತಿರೋದು ಜನರಲ್ ಅಲ್ಲಿ, ಅವನ ಕ್ಯಾಟಗರಿಯಲ್ಲಿ ಜನರಲ್ಗೋಸ್ಕರ. ಸೊ ಅವನಿಗೆ 900 ತನಕ ಇರುವಂತ ಕಾಲೇಜ್ ಸಿಗ್ಬೋದು, ಅಂದ್ರೆ 900 ರ್ಯಾಂಕ್ ತನಕ ಸಿಗ್ಬೋದು. ಸೊ ಇದರಿಂದ ಕಟ್ ಆಫ್ ಇಂದ ನೀವು ಏನ್ ಮಾಡ್ತೀರಾ, ಇದು ಮಿಸ್ಟೇಕ್ ಅಸಂಪ್ಷನ್ ಮಾಡ್ಕೊಂಡು ನಿಮ್ಮ ಹತ್ರ ಕನ್ನಡ ಮೀಡಿಯಂ ಇರೋಂಗಿಲ್ಲ, ರೂರಲ್ ಇರೋಂಗಿಲ್ಲ, ನೀವು ಅದು ಕನ್ಸಿಡರ್ ಮಾಡ್ತೀರಾ ಕಟ್ ಆಫ್. ಅದು ಕನ್ಸಿಡರ್ ಮಾಡಿ ಆಪ್ಷನ್ ಎಂಟ್ರಿ ಲಿಸ್ಟ್ ಮಾಡ್ತೀರಾ. ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ಸಾಕಷ್ಟು ವೇರಿಯೇಷನ್ ಡಿಫ್ರೆನ್ಸ್ ಆಗುತ್ತೆ. ಇದು ಒಂದು ವ್ಯಾಲಿಡ್ ಆಪ್ಷನ್ ಎಂಟ್ರಿ ಲಿಸ್ಟ್ ಆಗೋಂಗಿಲ್ಲ. ಒಂದು ವ್ಯಾಲಿಡ್ ಆಪ್ಷನ್ ಎಂಟ್ರಿ ಲಿಸ್ಟ್ ನೀವು ಮಾಡ್ಬೇಕಂದ್ರೆ 2AG ಕಟ್ ಆಫ್ ಫಾಲೋ ಮಾಡಬೇಕು. ಇಲ್ಲಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಅಲ್ಲಿ ಕೂಡ ಸಾಕಷ್ಟು ಪ್ರೊಸೆಸ್ ಇರುತ್ತೆ. ನಾನು ಒಂದು ವಿಡಿಯೋ ಮಾಡ್ತೀನಿ ಯಾವ ರೀತಿ ಇಂಟರ್ನಲಿ ಸೀಟ್ ಅಲೋಕೇಟ್, ಸಾಫ್ಟ್ವೇರ್ ಹೇಗೆ ಸೀಟ್ ಅಲೋಕೇಟ್ ಮಾಡುತ್ತೆ ಅಂತ, ಅದ್ರ ಸಾಕಷ್ಟು ಕ್ಲಾರಿಟಿ ಸಿಗತ್ತಿರುತ್ತೆ ನಿಮಗೆ. ನೋಡಿ, ಐ ಥಿಂಕ್ ಆಲ್ರೆಡಿ ಹೇಳಿದ್ದೇನೆ, ಬೇರೆ ಬೇರೆ ಲೈಕ್ 2A ಕನ್ನಡ ಆಗಲಿ, 2A ಜನರಲ್ ಆಗಲಿ, 2A ರೂರಲ್, ಪ್ರತಿಯೊಂದು ಕ್ಯಾಟಗರಿಗೆ ಸಬ್ ಕ್ಯಾಟಗರಿಗೆ ಈ ಟೈಪ್ 3 ಮತ್ತೆ ಕ್ಲಾಸಿಫಿಕೇಶನ್ಸ್ ಇದ್ದಾವೆ. ಓಕೆ, ಇನ್ ಜನರಲ್ ಇರುವಂತ ಜನರಲ್ ಮೆರಿಟ್. ಓಕೆ, ಇದು ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಐ ಥಿಂಕ್ ಇದರಿಂದ ಕ್ಲಾರಿಟಿ ಸಿಕ್ಕಿದೆ ಕಟ್ ಆಫ್ ಬಗ್ಗೆ ಏನಂತ. ನೆಕ್ಸ್ಟ್ ಹೌ ಟು ಪ್ರಿಪೇರ್ ಆಪ್ಷನ್ ಎಂಟ್ರಿ ಲಿಸ್ಟ್ ಯೂಸಿಂಗ್ ಕಟ್ ಆಫ್, ನೆಕ್ಸ್ಟ್ ವಿಡಿಯೋ ಬೇಕಂದ್ರೆ ಕಮೆಂಟ್ ಹಾಕಿ. ಓಕೆ, ಮತ್ತೆ ಸೀಟ್ ಯಾವ ರೀತಿ ಅಲೋಕೇಟ್ ಆಗುತ್ತೆ ಇಂಟರ್ನಲಿ, ಸಾಫ್ಟ್ವೇರ್ ಯಾವ ರೀತಿ ಸೀಟ್ ಅಲೋಕೇಟ್ ಮಾಡುತ್ತೆ ಅಂತ, ಈ ಟೈಪ್ ಕೂಡ ವಿಡಿಯೋ ಬೇಕಂದ್ರೆ ಕೆಳಗಡೆ ಕಮೆಂಟ್ ಹಾಕಿ. ಐ ಥಿಂಕ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಮಾಹಿತಿ ಸಿಕ್ಕಿದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ, ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಟಾಟಾ, ಬಾಯ್.